ಫ್ರೆಂಡ್ಸ್, ದೇವನಹಳ್ಳಿಯಲ್ಲಿರೋ ಫಾಕ್ಸ್ಕಾನ್ ಕಂಪ್ನಿಯಲ್ಲಿ ಜಾಬ್ ಹೇಗೆ ಸಿಗುತ್ತೆ ಗೊತ್ತಾ? ಕೆಲಸ ಸಿಕ್ಕರೆ ಸ್ಯಾಲ್ರಿ ಎಷ್ಟು, ಏನೇನು ಫೆಸಿಲಿಟೀಸ್ ಕೊಡ್ತಾರೆ, ಕಂಪ್ನಿ ಹೇಗಿದೆ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬನ್ನಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಎಲ್ಲಿ ಇಂಟರ್ವ್ಯೂ ಮಾಡಬೇಕು ಮತ್ತು ಕೆಲಸ ಹೇಗೆ ತೊಗೊಬೇಕು ಅಂತ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಗೈಸ್, ಫಾಕ್ಸ್ಕಾನ್ ಕಂಪ್ನಿ ಅಂದರೆ ಆ್ಯಪಲ್, ಐಫೋನ್ಸ್, ಲ್ಯಾಪ್ಟಾಪ್ಸ್, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವ ಟಾಪ್ ಕಂಪ್ನಿ. ಈ ಕಂಪ್ನಿಯವರು ಕರ್ನಾಟಕ ಗೌರ್ಮೆಂಟ್ ಜೊತೆ ಟೈ ಅಪ್ ಮಾಡಿದ್ದಾರೆ. ದೇವನಹಳ್ಳಿಯಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ. ಸೊ ಗೈಸ್, ಕಂಪ್ನಿ ಹೇಗಿದೆ ಅಂತ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ದೇವನಹಳ್ಳಿಯಲ್ಲಿ ಯಾವ ಥರ ಒಂದು ಫಾಕ್ಸ್ಕಾನ್ ಕಂಪ್ನಿನ ಕಟ್ಟಿದ್ದಾರೆ ಅಂತ. ಫ್ರೆಂಡ್ಸ್, ನಿಮಗೆ ಕಂಪ್ನಿ ಅಪೋಸಿಟು ಕಂಪ್ನಿಗಳ ಕ್ಯಾಬ್ ಅಂದರೆ ಬಸ್ಗಳು ನಿಂತಿರುತ್ತೆ. ಸುಮಾರು 200 ಇಂದ 300 ಬಸ್ಗಳು ಫಾಕ್ಸ್ಕಾನ್ ಕಂಪ್ನಿದು ಇದೆ. ಇದು ಪಿಕಪ್ ಡ್ರಾಪ್ ಮಾಡ್ತಾ ಇರುತ್ತೆ 3 ಶಿಫ್ಟ್ ಇರೋರಿಗೆ. ಗೈಸ್, ಇದು ಬಂದ್ಬಿಟ್ಟು ಕಂಪ್ನಿ ಫ್ರಂಟ್ ಅಂದರೆ ಫ್ರಂಟ್ ಗೇಟು. ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ಅಂಗಡಿಗಳು ಹಾಕೊಂಡಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಕ್ ಮಾಡೋ ಇರ್ತಾರಲ್ವ ಕನ್ಸ್ಟ್ರಕ್ಷನ್ ವರ್ಕರ್ಸು ಮತ್ತು ಕಂಪ್ನಿ ವರ್ಕರ್ಸು, ಅವ್ರಿಗೆಲ್ಲ ಕಂಪ್ನಿ ಮುಂದೆ ಅಂಗಡಿಗಳಿದ್ದಾವೆ. ಅಲ್ಲಿ ಟೀ, ಜ್ಯೂಸು, ಹೋಟೆಲು, ಬೇಕ್ರಿ ಎಲ್ಲ ಕೂಡ ಇದೆ. ಅಲ್ಲಿಂದ ವರ್ಕ್ ಮಾಡಿ ಬಂದು ಜನ ಏನಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಲಿ ಕಂಪ್ನಿ ವರ್ಕರ್ಸ್ ಆಗಲಿ ಇಲ್ಲಿ ಬಂದು ಟೀ ಅಥವಾ ಜ್ಯೂಸ್ ಅಥವಾ ಬೇಕ್ರಿಲಿ ಏನಾದರೂ ತಿನ್ಬೋದು. ಅಥವಾ ಹೋಟ್ಲು ಕೂಡ ಇದೆ, ಅಲ್ಲಿ ಕೂಡ ಅವ್ರು ಊಟ ಮಾಡ್ಬೋದು. ಆ ಥರ ಫೆಸಿಲಿಟೀಸ್ ಎಲ್ಲ ಕಂಪ್ನಿ ಮುಂದೆ ಫ್ರಂಟ್ ಗೇಟಲ್ಲೇ ಇದೆ. ನೀವು ನೋಡ್ಬೋದು, ಇಲ್ಲೆಲ್ಲ ವರ್ಕರ್ಸ್ ಎಲ್ಲ ಲೆಫ್ಟ್ ಸೈಡ್ ಇದ್ದಾರೆ ಮತ್ತು ರೈಟ್ ಸೈಡ್ ಕಂಪ್ನಿ ಇದೆ. ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ತುಂಬಾ ಇದೆ, ನಡೀತಾನೆ ಇದೆ ಕನ್ಸ್ಟ್ರಕ್ಷನ್ ವರ್ಕು. ಇನ್ನು ಸುಮಾರು ಇನ್ನೂ 1-2 ವರ್ಷ ಕನ್ಸ್ಟ್ರಕ್ಷನ್ ವರ್ಕು ನಡೆಯುತ್ತೆ ಅನಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೂಡ 1-2 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಕೂಡ ಫಾಕ್ಸ್ಕಾನ್ ಕಂಪ್ನಿದು. ಇದು ಹಾಸ್ಟೆಲ್ಸ್ ಅಂತೆ ಮತ್ತು ಪಿ ಜಿ ಅಂತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ 2 ಬಿಲ್ಡಿಂಗು ಅಷ್ಟೇ ಪಿ ಜಿಗಳಂತೆ. ಇಲ್ಲಿ ಕಂಪ್ನಿಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆಲ್ಲ ಹೊಸದಾಗಿ ಪಿ ಜಿನ ಕಟ್ಟಿಸ್ತಾ ಇರೋದು. ಇದು ಬಂದ್ಬಿಟ್ಟು ಫಾಕ್ಸ್ಕಾನ್ ಕಂಪ್ನಿಯಿಂದ ಒಂದು 500 ಮೀಟರ್ಸ್ ದೂರದಲ್ಲೇ ಇರೋದು ಈ 2 ಬಿಲ್ಡಿಂಗ್ ಕೂಡ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ 4 ಬಿಲ್ಡಿಂಗು, ಇದು ಕೂಡ ಅಷ್ಟೇ ಪಿ ಜಿಗಳು. 1, 2, 3, 4 ಇದು ಟೋಟಲ್ 6 ಬಿಲ್ಡಿಂಗ್ ಇದೆ. 6 ಬಿಲ್ಡಿಂಗಲ್ಲೂ ಕೂಡ ಕಂಪ್ನಿಯಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆ ಪಿ ಜಿ ಮತ್ತು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಅದು ಕೂಡ ಕಂಪ್ನಿಯವರೇ ಪ್ರೊವೈಡ್ ಮಾಡ್ತಾರೆ. ಮತ್ತು ಊಟ ಫೆಸಿಲಿಟೀಸು ಇದೆ ಮತ್ತು ಕ್ಯಾಬ್ ಫೆಸಿಲಿಟೀಸು ಇದೆ. ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ. ನಿಮಗೆ ಇಂಟರ್ವ್ಯೂ ಮತ್ತು ಸ್ಯಾಲ್ರಿ ಡೀಟೇಲ್ಸ್ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ.